ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರರು ಭರತ ಶತ್ರುಘ್ನರಿಗೆ ಕನ್ಯೆಯರನ್ನು ವರಣ ಮಾಡಿದುದು ಜನಕನ ಸಮ್ಮತಿ. ದಶರಥನು ತನ್ನ ಮಕ್ಕಳ ಕಲ್ಯಾಣಕ್ಕಾಗಿ ನಾಂದಿ ಶ್ರಾದ್ದ ಸಮಾವರ್ತನೆ ಮುಂತಾದ ಕರ್ಮಗಳನ್ನು ಮಾಡಿದುದು ಎಂಬ 72ನೆಯ ಸರ್ಗಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಕೆಲವು ಜನರು ಹಾಗೂ ಬಹಳಷ್ಟು ಜನರು ಇರಬಹುದು, ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಜಾತಕ ನೋಡಿಯೇ ಮುಂದುವರಿಯುತ್ತಾರೆ. ಜಾತಕ, ಸಮಯ, ಗಳಿಗೆ, ಒಂದು ಯಾವುದೇ ಶುಭ ಕಾರ್ಯವೋ ಅಶುಭ ಕಾರ್ಯವೋ, ಅದರಲ್ಲೂ ವಿವಾಹ ಮಾಡುವಾಗ ಹೆಣ್ಣು ಗಂಡಿನ ಜಾತಕವನ್ನು ನೋಡಿ ಆ ಜಾತಕವು ಕೂಡಿ ಬಂದರೆ ಮಾತ್ರವೇ ಮದುವೆಯಾಗುತ್ತದೆ. ಇಲ್ಲವೇ ಯಾವ ಕಾರಣದಿಂದಾಗಿ ಆದರೂ ತಮಗೆ ಹುಡುಗಿಯಾಗಲಿ ಹುಡುಗನಾಗಲಿ ಇಷ್ಟವಿಲ್ಲವೆಂದರೆ ಜಾತಕ ಸರಿ ಹೊಂದಲಿಲ್ಲವೆಂದು ನೆಪ ಹೇಳಿ ಆ ಸಂಬಂಧವನ್ನು ಮುರಿದು ಬಿಡುತ್ತಾರೆ. ಆದರೆ ಇಲ್ಲಿ ರಾಮಾಯಣದಲ್ಲಿ, ಅದರಲ್ಲೂ ವಿಶೇಷವಾಗಿ ವಾಲ್ಮೀಕಿಗಳು ಸ್ವತಃ ಜ್ಯೋತಿಷಜ್ಞರೇ ಆಗಿರಬೇಕು. ಏಕೆಂದರೆ ಇಡೀ ರಾಮಾಯಣದಲ್ಲಿ ಶ್ರೀರಾಮನ ಜೀವನದಲ್ಲಿ ನಡೆದ ಪ್ರತಿಯೊಂದು ಉತ್ತಮ ಘಟನೆಗಳ ಸಮಯದಲ್ಲಿಯೂ ಇಂತಿಂತಹ ನಕ್ಷತ್ರವು ಇಂತಿಂಥ ದಿಕ್ಕಿನಲ್ಲಿ ಇತ್ತು ಎಂದು ಹೇಳುತ್ತಾ ಅವರು ಆ ಜ್ಯೋತಿಷವನ್ನು ಆಳವಾಗಿ ಅಭ್ಯಾಸ ಮಾಡಿರಬೇಕು. ಹಾಗಿದ್ದೂ ಸಹ ರಾಮ ಲಕ್ಷ್ಮಣರು ಸೀತೆ ಊರ್ಮಿಳೆಯೊಂದಿಗೆ ವಿವಾಹವಾಗುವ ಸಂದರ್ಭದಲ್ಲಾಗಲಿ, ಈ ಮುಂದೆ ಈಗ ಈ ಅಧ್ಯಾಯದಲ್ಲಿ ಈ ಸರ್ಗದಲ್ಲಿ ಭರತ ಶತ್ರುಘ್ನರು ಮಾಂಡವಿ ಶ್ರುತಕೀರ್ತಿಯರನ್ನು ವಿವಾಹವಾಗುವ ಸಂದರ್ಭದಲ್ಲಾಗಲಿ ಜಾತಕ ನೋಡುವ ಪ್ರಸಂಗವೇ ಇಲ್ಲಿ ಬರಲಿಲ್ಲವಲ್ಲ. ಅದರಲ್ಲೂ ವಿಶೇಷವಾಗಿ ಮೊದಲು ನಿರ್ಧಾರವಾಗಿದ್ದು ಶ್ರೀರಾಮಚಂದ್ರನು ವಿಶ್ವಾಮಿತ್ರರೊಂದಿಗೆ ಬರುತ್ತಾನೆ, ಶಿವಧನುಸ್ಸನ್ನು ಮುರಿಯುತ್ತಾನೆ. ಅದೇ ಆತನ ಆಯ್ಕೆಗೆ ಕಾರಣವಾಗುತ್ತದೆ. ಆ ಕಾರಣದಿಂದಾಗಿ ಜನಕನು ತನ್ನ ಮಗಳನ್ನು ಕೊಡಲು ಒಪ್ಪಿಬಿಡುತ್ತಾನೆ. ಇಬ್ಬರ ವಿವಾಹಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುತ್ತವೆ. ಆದರೆ ಅವರಿಬ್ಬರ ನಡುವೆ ಜಾತಕ ನೋಡಿರಲಿಲ್ಲವೇ? ಅದರ ಪ್ರಸಂಗವೇ ರಾಮಾಯಣದಲ್ಲಿ ಬರಲಿಲ್ಲವಲ್ಲ. ಒಂದು ಹೆಣ್ಣು ಒಂದು ಗಂಡು ವಿವಾಹವಾಗಬೇಕಾದರೆ ಅವರಿಬ್ಬರು ವಿವಾಹಕ್ಕೆ ಕಾರಣವಾಗಿ ಹಲವು ಮೂಲಗಳಿರುತ್ತವೆ. ಒಬ್ಬರನ್ನೊಬ್ಬರು ಪರಸ್ಪರ ನೋಡಿಯೇ ಸಂತೋಷದಿಂದ ಒಪ್ಪಿಕೊಂಡಿರಬಹುದು, ಅಥವಾ ಹೀಗೆ ಯಾವುದೋ ಒಂದು ಪಣವಿಟ್ಟು ಆ ಪಣದ ಕಾರಣದಿಂದಾಗಿ ನಿನಗೆ ಹೆಣ್ಣು ಕೊಡುತ್ತೇನೆ ಎಂದು ಹೆಣ್ಣಿನ ತಂದೆಯಾದವನು ನಿರ್ಧರಿಸಿರಬಹುದು, ಅಥವಾ ಸ್ವಯಂವರವಿರಬಹುದು. ಆ ಸ್ವಯಂವರಕ್ಕೆ ಎಲ್ಲ ರಾಜಕುಮಾರರು ಬಂದಿರುತ್ತಾರೆ. ರಾಜಕುಮಾರಿಯಾದವಳು ತನಗೆ ಇಷ್ಟನಾದವನನ್ನು ಆಕೆ ವರಿಸುತ್ತಾಳೆ. ಈ ಯಾವ ಸಂದರ್ಭದಲ್ಲೂ ಕೂಡ ಜಾತಕ ನೋಡಬೇಕಾದಂತಹ ಅವಶ್ಯಕತೆ ಬೀಳುವುದಿಲ್ಲ. ಅವಶ್ಯಕತೆ ಬೀಳುವುದಿಲ್ಲ ಎಂದು ನಿರ್ಧಾರವಾಗಿ ನಾನು ಹೇಳುತ್ತಿಲ್ಲ, ಅವಶ್ಯಕತೆ ಇರುವುದಿಲ್ಲವೇನು? ಏಕೆಂದರೆ ಒಂದು ಗಂಡು ಒಂದು ಹೆಣ್ಣು ಎಲ್ಲೋ ಬೇರೆ ಬೇರೆ ಕಡೆ ಬೆಳೆದವರು ಪರಸ್ಪರ ಒಬ್ಬರನ್ನೊಬ್ಬರು ನೋಡಿ ಆಶಯಪಟ್ಟು ಕಾಮದಿಂದಲೋ ಪ್ರೇಮದಿಂದಲೋ ಒಬ್ಬರನ್ನೊಬ್ಬರು ಒಪ್ಪಿಕೊಂಡಿದ್ದಾರೆ ಎಂದರೆ ಅದು ಭಗವಂತನ ಇಚ್ಛೆ ಅಲ್ಲವೇ? ಅದೇ ರೀತಿಯಾಗಿ ತಂದೆ ತಾಯಿಗಳು ಕುಳಿತು ಅವರು ಯಾವುದೋ ನಿರ್ಧಾರದ ಕಾರಣದಿಂದಾಗಿ ನಿರ್ಧರಿಸಿದ್ದಾರೆ, ಇಲ್ಲಿ ಶ್ರೀರಾಮನಿಗೆ ಸೀತೆಯನ್ನು ಕೊಡುವುದು ಎಂದರೆ ಉಳಿದ ತಂಗಿಯರು ಊರ್ಮಿಳೆ, ಮಾಂಡವಿ, ಶ್ರುತಕೀರ್ತಿ ಇವರನ್ನು ಉಳಿದ 3 ಸಹೋದರರಿಗೆ ಮದುವೆ ಮಾಡಿಕೊಡಬೇಕೆಂಬುದು ಹಿರಿಯರ ನಿರ್ಧಾರ. ಅಷ್ಟಕ್ಕೆ ಸಾಕಾಗುತ್ತದೆ. ಇದಾವುದೂ ಆಗದೆ ಹೋದರೆ, ಅಂದರೆ ತೀರಾ ಅಪರಿಚಿತವಾದಂತಹ ಗಂಡಿನ ಕಡೆಯವರು, ಪೂರ್ತಿ ಅಪರಿಚಿತರಾದಂತಹ ಹೆಣ್ಣಿನ ಕಡೆಯವರು, ಇವರು ಪರಸ್ಪರ ನಾವು ಸಂಬಂಧ ಬೆಳೆಸಬೇಕೇ ಬೇಡವೇ ಎಂಬ ಜಿಜ್ಞಾಸೆ ಉಂಟಾದಾಗ ಮಾತ್ರ ಬಹುಶಃ ಜಾತಕದ ಸಹಾಯವನ್ನು ಪಡೆಯುತ್ತಿದ್ದರು ಎಂದು ಕಾಣುತ್ತದೆ. ಆ ಅರ್ಥದಲ್ಲಿ ಜಾತಕ ಒಂದು ಗಂಡು ಹೆಣ್ಣು ಒಂದಾಗುವುದಕ್ಕೆ ಒನ್ ಆಫ್ ದ ರೀಸನ್, ಒಂದು ಕಾರಣವಾಗಿರುತ್ತಿತ್ತು. ಅದೇ ರೀತಿ ಪರಸ್ಪರ ಒಪ್ಪಿಕೊಂಡಿರುವುದು ಹಾಗೂ ಇನ್ನೂ ಹಲವು ಕಾರಣಗಳಿಂದಾಗಿ ಗಂಡು ಹೆಣ್ಣಿನ ಮದುವೆ ಮಾಡಿ ಉಳಿದಿದ್ದೆಲ್ಲವೂ ಭಗವಂತನಿಗೆ ಬಿಟ್ಟಿದ್ದು ಎಂದುಕೊಳ್ಳುತ್ತಿದ್ದರೋ ಏನು? ಇರಲಿ, ಈ ಸರ್ಗದಲ್ಲಿ ಮುಂದುವರಿಯೋಣ. ತಮುಕ್ತವಂತಂ ವೈದೇಹಂ ವಿಶ್ವಾಮಿತ್ರೋ ಮಹಾಮುನಿಹಿ ಉವಾಚ ವಚನಂ ವೀರಂ ವಸಿಷ್ಠ ಸಹಿತೋ ನೃಪಂ. ಜನಕನು ತನ್ನ ವಂಶಾವಳಿಯನ್ನು ಹೇಳಿದ ನಂತರ ವಸಿಷ್ಠ ಸಹಿತರಾದ ಮಹಾಮುನಿಗಳಾದ ವಿಶ್ವಾಮಿತ್ರರು ಹೇಳಿದರು, ನರಪುಂಗವ, ಇಕ್ಷ್ವಾಕುಗಳ ಮತ್ತು ವಿದೇಹರ ವಂಶಗಳು ಅಚಿಂತ್ಯವಾದ ಅಪ್ರಮೇಯವಾದ ಗುಣಗಳಿಂದ ಕೂಡಿದೆ. ಈ 2 ವಂಶಗಳಿಗೆ ಸದೃಶವಾದ ಮತ್ತೊಂದು ವಂಶವಿಲ್ಲ. ಸೀತಾ ಊರ್ಮಿಳೆಯರನ್ನು ರಾಮ ಲಕ್ಷ್ಮಣರಿಗೆ ಕೊಟ್ಟು ವಿವಾಹ ಮಾಡುವ ಈ ಶುಭ ಕಾರ್ಯವು ಧರ್ಮದ ಹಿನ್ನೆಲೆಯಲ್ಲಿಯೂ ಅನುರೂಪವಾಗಿದೆ. ರಾಮ ಲಕ್ಷ್ಮಣ ಸೀತಾ ಊರ್ಮಿಳೆಯರ ಪರಸ್ಪರ ರೂಪ ಸಂಪತ್ತಿನಿಂದಲೂ ಅನುರೂಪವಾಗಿದೆ.
ನರಶ್ರೇಷ್ಠನೇ, ನಿನ್ನೊಡನೆ ಇನ್ನೂ ಕೆಲವು ಮಾತುಗಳನ್ನು ಆಡುವುದಿದೆ. ನಿನ್ನ ಅನುಜನಾದ ಈ ಕುಶಧ್ವಜ ರಾಜನು ಧರ್ಮಜ್ಞನಾಗಿರುವನು. ಇವನಿಗೂ ಅಪ್ರತಿಮ ಲಾವಣ್ಯದಿಂದ ಕೂಡಿರುವ ಇಬ್ಬರು ಕನ್ಯೆಯರಿದ್ದಾರೆ. ಆ ಹೆಣ್ಣು ಮಕ್ಕಳನ್ನು ಕುಮಾರನಾದ ಭರತನಿಗೂ ಮತ್ತು ಬುದ್ಧಿಮಂತನಾದ ಶತ್ರುಘ್ನನಿಗೂ ಪತ್ನ್ಯರ್ಥವಾಗಿ ಅಪೇಕ್ಷಿಸುತ್ತೇನೆ. ಮಹಾತ್ಮನಾದ ದಶರಥನ ಮಕ್ಕಳಾದ ಈ ನಾಲ್ವರು ರೂಪ ಯೌವನಶಾಲಿಗಳಾಗಿರುತ್ತಾರೆ. ಲೋಕಪಾಲಕರಿಗೆ ಸಮಾನರಾಗಿದ್ದಾರೆ. ದೇವತೆಗಳಿಗೆ ಸದೃಶವಾದ ಪರಾಕ್ರಮವುಳ್ಳವರಾಗಿದ್ದಾರೆ. ಜನಕ ರಾಜೇಂದ್ರ, ನೀವಿಬ್ಬರು ಇಕ್ಷ್ವಾಕು ಕುಲದೊಡನೆ ಸಂಬಂಧವನ್ನು ಬೆಳೆಸಿರಿ. ಪುಣ್ಯಶೀಲನಾದ ನಿನ್ನ ಮನಸ್ಸು ಈ ಸಂಬಂಧದ ವಿಷಯವಾಗಿ ಚಂಚಲವಾಗದಿರಲಿ. ಇಲ್ಲಿ ಗಮನಿಸಿದರೆ ಸೀತೆ ಊರ್ಮಿಳೆಯರನ್ನು ರಾಮ ಲಕ್ಷ್ಮಣರಿಗೆ ವಿವಾಹ ಮಾಡಿಕೊಡುವುದಕ್ಕಾಗಿ ಕೇಳಿದ್ದುದು ವಸಿಷ್ಠರು. ಅದೇ ರೀತಿಯಾಗಿ ಮಾಂಡವಿ ಕುಶಧ್ವಜನ ಜನಕನ ತಮ್ಮನಾದ ಕುಶಧ್ವಜನ ಮಕ್ಕಳಾದಂತಹ ಮಾಂಡವಿ ಶ್ರುತಕೀರ್ತಿಯರನ್ನು ಭರತ ಶತ್ರುಘ್ನರಿಗೆ ಕೇಳಿದ್ದು ವಿಶ್ವಾಮಿತ್ರರು. ಇಲ್ಲಿ ಎರಡೂ ಕಡೆಯ ಮಾತಾಪಿತೃಗಳಾದಂತಹ ದಶರಥನಾಗಲಿ ಜನಕನಾಗಲಿ ಕುಶಧ್ವಜನಾಗಲಿ ಗುರು ಹಿರಿಯರ ಈ ನಿಶ್ಚಯಕ್ಕೆ ತಲೆಬಾಗಿ ಒಪ್ಪಿಗೆ ಕೊಡುತ್ತಾರೆ. ಸಾಮಾನ್ಯವಾಗಿ ನಾವು ಲಗ್ನಪತ್ರಿಕೆಯಲ್ಲಿ ಗುರು ಹಿರಿಯರು ನಿಶ್ಚಯಿಸಿದಂತೆ ಎಂದು ಹಾಕಿರುತ್ತೇವೆ. ಬಹಳಷ್ಟು ಸಮಯ ಹುಡುಗ ಹುಡುಗಿಯ ತಂದೆ ತಾಯಿ ಅಥವಾ ಕೆಲವೊಮ್ಮೆ ಹುಡುಗ ಹುಡುಗಿಯೇ ಆ ನಿಶ್ಚಯವನ್ನು ಮಾಡಿರುತ್ತಾರೆ. ಆದರೂ ಫಾರ್ಮಲ್ ಆಗಿ ಗುರು ಹಿರಿಯರ ನಿಶ್ಚಯದಂತೆ ಎಂದು ಹಾಕಿರುತ್ತೇವೆ. ಆದರೆ ಸನಾತನ ಸಂಪ್ರದಾಯದಲ್ಲಿ ಗಂಡು ಹೆಣ್ಣು ಮುಂದೆ ಸುದೀರ್ಘಕಾಲ ವೈವಾಹಿಕ ಜೀವನವನ್ನು ನಡೆಸಬೇಕೆಂದರೆ ಗಮನಿಸಿ, ಸುಮಾರು 70-80 ವರ್ಷ ಒಬ್ಬ ವ್ಯಕ್ತಿ ಬದುಕುತ್ತಾನೆ ಎಂದಿಟ್ಟುಕೊಂಡರೆ ಮೊದಲ ಸುಮಾರು 18-20 ವರ್ಷ ಮಾತ್ರ ತಂದೆ ತಾಯಿಗಳೊಂದಿಗೆ ಸಹಬಾಳ್ವೆ ನಡೆಸಿರುತ್ತಾನೆ. ಆ ನಂತರದ ಪೂರಾ ಸುಮಾರು 40-50 ವರ್ಷಗಳು ವಿವಾಹಿತನಾಗಿ ಗಂಡ ಹೆಂಡಿರಿಬ್ಬರೇ ಇರಬೇಕಾಗುತ್ತದೆ. ಕೆಲವರು ಅವರ ತಂದೆ ತಾಯಿಗಳೊಡನೆ ಇರುತ್ತಾರೆ, ಕೆಲವರು ಪ್ರತ್ಯೇಕವಾಗಿ ತಮ್ಮದೇ ಜೀವನ ಮಾಡಿಕೊಂಡಿರುತ್ತಾರೆ. ಆದರೂ ವಿವಾಹಿತರಾಗಿಯೇ ಜೀವನದ ದೀರ್ಘ ಸಮಯ ಕಳೆಯುವಾಗ ಒಂದು ಯೋಗ್ಯ ಸಮಯದಲ್ಲಿ ಅವರು ಒಂದಾಗಬೇಕಲ್ಲವೇ? ಅದನ್ನು ಗುರು ಹಿರಿಯರಲ್ಲದೆ ಇನ್ನಾರು ತಾನೇ ಬಲ್ಲರು? ವಸಿಷ್ಠರ ಅನುಮತಿಯನ್ನು ಪಡೆದು ವಿಶ್ವಾಮಿತ್ರರು ಹೇಳಿದ ಈ ಮಾತುಗಳನ್ನು ಕೇಳಿ ಜನಕರಾಜನು ಬದ್ಧಾಂಜಲಿಯಾಗಿ ಹೇಳಿದನು. ಉತ್ತಮೋತ್ತಮವಾದ ಇಕ್ಷ್ವಾಕು ವಂಶದೊಡನೆ ನಾವು ಮಾಡುವ ಸಂಬಂಧವು ಅನುರೂಪವಾಗಿರುವುದೆಂದು ಮಹಾಮಹಿಮರಾದ ನೀವಿಬ್ಬರು ಆಜ್ಞಾಪಿಸಿರುವುದರಿಂದ ನಿಶ್ಚಯವಾಗಿಯೂ ನಮ್ಮ ಕುಲವು ಧನ್ಯವಾಗಿತೆಂದು ನಾನು ತಿಳಿಯುತ್ತೇನೆ. ಮಹಾಮಹಿಮರೇ, ನಿಮಗೆ ಮಂಗಳವಾಗಲಿ. ನಿಮ್ಮ ಇಚ್ಛೆಯಂತೆಯೇ ಸಕಲವೂ ನಡೆಯಲಿ. ಕುಶಧ್ವಜನ ಸುತೆಯರಿಬ್ಬರು ಯಾವಾಗಲೂ ಜೊತೆಯಲ್ಲಿಯೇ ಇರುವ ಭರತ ಶತ್ರುಘ್ನರ ಪತ್ನಿಯರಾಗಿ ಅವರನ್ನು ಸೇವಿಸಲಿ. ಮಹರ್ಷಿಗಳೇ, ಮಹಾಬಲರಾದ 4 ರಾಜಪುತ್ರರು 4 ಮಂದಿ ರಾಜಕುಮಾರಿಯರ ಪಾಣಿಗ್ರಹಣವನ್ನು ಒಂದೇ ದಿನ ಮಾಡಿಕೊಳ್ಳಲಿ. ವಿದ್ವಾಂಸರು ಫಲ್ಗುನಿ ನಕ್ಷತ್ರಗಳ 2ನೆಯ ದಿವಸ ವಿವಾಹ ಮಾಡುವುದು ಪ್ರಶಸ್ತವೆಂದು ಹೇಳುತ್ತಾರೆ. ಏಕೆಂದರೆ ಪ್ರಜೋತ್ಪತ್ತಿ ಸ್ಥಾನ ದೇವತೆಯಾದ ಭಗದೇವನು ಈ ನಕ್ಷತ್ರಕ್ಕೆ ಅಧಿಪತಿಯಾಗಿರುತ್ತಾನೆ. ಈ ರೀತಿಯಾಗಿ ಜನಕನು ವಿನಯಪೂರ್ವಕವಾದ ಮಾತುಗಳನ್ನು ಹೇಳಿ ವಸಿಷ್ಠ ವಿಶ್ವಾಮಿತ್ರರಿಗೆ ಪುನಃ ಹೇಳಿದನು. ಮಹಾಮಹಿಮರಾದ ವಸಿಷ್ಠರೇ, ಮಹಾತಪಸ್ವಿಗಳಾದ ವಿಶ್ವಾಮಿತ್ರರೇ, ಈ ಕನ್ಯಾದಾನ ರೂಪವಾದ ಶ್ರೇಷ್ಠ ಧರ್ಮವು ನನಗೋಸ್ಕರ ತಮ್ಮಿಂದ ಉಪದಿಷ್ಟವಾಯಿತು. ನಾನು ನಿಮ್ಮ ಶಿಷ್ಯನಾಗಿದ್ದೇನೆ. ಇಷ್ಟು ಮಾತ್ರವಲ್ಲ, 3 ರಾಜ್ಯಗಳ ಅಂದರೆ ಅಯೋಧ್ಯ, ಮಿಥಿಲಾ ಮತ್ತು ಸಾಂಕಾಶ್ಯ ಈ 3 ರಾಜ್ಯಗಳ ಸಿಂಹಾಸನಗಳನ್ನು ತಮಗರ್ಪಿಸುತ್ತೇನೆ. ಈ ದಿವ್ಯವಾದ ಸಿಂಹಾಸನಗಳಲ್ಲಿ ಕುಳಿತು ನಾನೇನು ಮಾಡಬೇಕೆಂಬುದನ್ನು ತಾವು ನಿರ್ದೇಶ ಮಾಡಿರಿ. ನಿಮ್ಮ ಆಜ್ಞಾನುಸಾರವಾಗಿ ನಡೆಯಲು ಸಿದ್ಧನಿದ್ದೇನೆ. ಈ ಮಿಥಿಲೆಯು ದಶರಥನಾಗಿರುವಂತೆ ಮಿಥಿಲೆಯು ವಾಸ್ತವದಲ್ಲಿ ಜನಕ ಮಹಾರಾಜನಿಗೆ ಸೇರಿದ್ದು. ಆದರೆ ಗಮನಿಸಿ, 2 ರಾಜರಲ್ಲಿಯೂ ಇರುವಂತಹ ವಿನಯವಂತಿಕೆಯನ್ನು ಈ ಮಿಥಿಲೆಯು ದಶರಥನದಾಗಿರುವಂತೆಯೇ ಆ ಅಯೋಧ್ಯೆಯು ನನ್ನದು ಆಗಿರುವುದು. ಆದುದರಿಂದ ನಾನರ್ಪಿಸಲಿರುವ ಈ 3 ರಾಜ್ಯ ಸಿಂಹಾಸನಗಳನ್ನು ಸ್ವೀಕರಿಸಿ ತಮ್ಮ ಪ್ರಭುತ್ವದ ವಿಷಯವಾಗಿ ಸ್ವಲ್ಪವಾದರೂ ಸಂದೇಹಗೊಳ್ಳದೆ ತಮಗೆ ಸೂಕ್ತ ತೋರಿದ ರೀತಿಯಲ್ಲಿ ಆಜ್ಞೆ ಮಾಡಲು ಅರ್ಹರಾಗಿರುವಿರಿ. ವಿದೇಹಾಧಿಪತಿಯಾದ ಜನಕರಾಜನು ವಸಿಷ್ಠ ವಿಶ್ವಾಮಿತ್ರರಿಗೆ ಹೀಗೆ ಹೇಳಲು ರಘುನಂದನನಾದ ದಶರಥ ರಾಜನು ಪರಮ ಸಂತುಷ್ಟನಾಗಿ ಮಹೀಪತಿಗೆ ಹೇಳಿದನು. ಮಿಥಿಲೇಶ್ವರರಾದ ನೀವಿಬ್ಬರೂ ಸಹೋದರರು ಅಪಾರವಾದ ಗುಣದಿಂದ ಕೂಡಿರುವಿರಿ. ಋಷಿಗಳು ಮತ್ತು ಅನೇಕ ರಾಜರು ನಿಮ್ಮಿಂದ ಸತ್ಕೃತರಾಗಿರುವರು. ಜನಕರಾಜ, ನೀನು ನಿಶ್ಚಯವಾಗಿಯೂ ಈ ಕನ್ಯೆಯರ ದಾನದಿಂದ ಶ್ರೇಯಸ್ಸನ್ನು ಪಡೆಯುವೆ. ನಿನಗೆ ಮಂಗಳವಾಗಲಿ. ನಾನಿನ್ನು
ನಮ್ಮ ಮನೆಗೆ ಹೋಗಿ ಬರುತ್ತೇನೆ. ಇಲ್ಲಿ ಮನೆ ಎಂದರೆ ಅವರ ಬಿಡಾರಕ್ಕೆ, ಏಕೆಂದರೆ ಈಗಾಗಲೇ ಅವರು ಮಿಥಿಲಾ ನಗರಿಯಲ್ಲಿದ್ದಾರೆ. ಅಲ್ಲಿ ವಿವಾಹ ಪೂರ್ವದಲ್ಲಿ ಮಾಡಬೇಕಾದ ನಾಂದಿ ಅಭ್ಯುದಯಾದಿ ವಿದ್ಯುಕ್ತ ಕರ್ಮಗಳನ್ನು ಯಥಾವಿಧಿಯಾಗಿ ಮಾಡುತ್ತೇನೆ. ಯಶೋವಂತನಾದ ದಶರಥ ರಾಜನು ಹೀಗೆ ಹೇಳಿ ಜನಕನ ಅನುಮತಿಯನ್ನು ಪಡೆದು ಮುನೀಂದ್ರರಾದ ವಸಿಷ್ಠ ವಿಶ್ವಾಮಿತ್ರರೊಡನೆ ತನ್ನ ಭವನಕ್ಕೆ ತೆರಳಿದನು. ಆ ದಿನ ನಾಂದಿ ಶ್ರಾದ್ದವನ್ನು ಯಥಾವಿಧಿಯಾಗಿ ಆಚರಿಸಿ ಮಾರನೆಯ ದಿನ ಬೆಳಿಗ್ಗೆ ಗೋದಾನ ಕರ್ಮವನ್ನು ಅಂದರೆ ಸಮಾವರ್ತನವನ್ನು ಮಾಡಿದನು. ತನ್ನ ಮಕ್ಕಳಿಗೆ ಮಂಗಳವಾಗಲೆಂದು ಆಶಿಸಿ ಬ್ರಾಹ್ಮಣರಿಗೆ ಒಬ್ಬೊಬ್ಬರಿಗೂ ಒಂದೊಂದು ಹಸುವಿನಂತೆ 1,00,000 ಹಸುಗಳನ್ನು ಯಥಾವಿಧಿಯಾಗಿ ದಾನ ಮಾಡಿದನು. ಸುವರ್ಣಾಭರಣಗಳಿಂದ ಅಲಂಕರಿಸಿದ್ದ ಕೊಂಬುಗಳಿಂದ ಕೂಡಿದ ಹಾಲು ಕೊಡುವ ಕರುಗಳುಳ್ಳ ಕರೆಯುವ ಕಂಚಿನ ಪಾತ್ರೆಗಳಿಂದೊಡಗೂಡಿರುವ 4,00,000 ಹಸುಗಳನ್ನು 4 ಮಕ್ಕಳ ಸಲುವಾಗಿ ಬ್ರಾಹ್ಮಣರಿಗೆ ದಾನ ಮಾಡಿದನು. ಪುತ್ರವತ್ಸಲನಾದ ದಶರಥನು ಮಾಡಿದ ಗೋದಾನದೊಡನೆ ಇನ್ನೂ ಅನೇಕಾನೇಕ ಸಂಪತ್ತುಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟನು. ಯಥಾವಿಧಿಯಾಗಿ ದಶರಥನ ಮಕ್ಕಳು ಗೋದಾನ ಕರ್ಮವನ್ನು ಮುಗಿಸಿದ ನಂತರ 4 ಮಕ್ಕಳಿಂದಲೂ ಪರಿವೃತನಾದ ದಶರಥ ರಾಜನು ಲೋಕಪಾಲಕರುಗಳಿಂದ ಪರಿವೃತನಾದ ಪ್ರಸನ್ನ ಚಿತ್ತನಾದ ಪ್ರಜಾಪತಿಯಂತೆಯೇ ಕಂಗೊಳಿಸಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 72ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.